ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನಂದರೆ ಅಜ್ಜಿ ಮನೆಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಫಿಶಿಂಗ್ ಬಗ್ಗೆ ಇದೆಲ್ಲ ಒಂದು ವ್ಲಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ. ಸೊ ಬೆಳಗ್ಗೆನೇ ಇವತ್ತು ಅಂದರೆ ನಾನು ಬೇಗನೆ ಎದ್ದಿದ್ದೆ, ಬಟ್ ತಿಂಡಿ ಮಾಡೋಣ ಅಂತ ಬಂದೆ. ಬಿಸಿಲು ಈ ರೀತಿ ಬೀಳ್ತಾ ಇತ್ತು ಮನೆಯಲ್ಲಿ. ಆ್ಯಂಡ್ ಪಾಪುಗೆ ಆ ಬಿಸಿಲು ನೋಡೋದಕ್ಕೆ ಇಷ್ಟ, ಅದಕ್ಕೆ ಅವನ್ನ ಕರೆದ್ಬಿಟ್ಟು ತೋರಿಸ್ತಾ ಇದ್ದೆ. ಸೊ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಈರುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೀಟ್ರೋಟ್ ಸೇರಿಸ್ಕೊಳ್ತಾ ಇದ್ದೀನಿ ತುರಿದ್ಬಿಟ್ಟು. ಆ್ಯಂಡ್ ಇದಕ್ಕೆ ಉಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಳ್ತೀನಿ ಅಷ್ಟೇ, ಬೇರೆ ಏನೂ ಮಸಾಲೆ ಹಾಕೋದಿಲ್ಲ. ಬಿಕಾಸ್ ಅದು ಹೆಲ್ತಿ ವರ್ಷನ್ ಆಗಿದ್ರೇ ಚೆನ್ನಾಗಿರುತ್ತೆ ಅದರಿಂದ. ಅದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನ ಅಡುಗೆಗೆ ಏನು ಮಾಡಿದ್ದೀನಿ ಅಂದರೆ ದಂಟಿನ ಸೊಪ್ಪು ಹಾಕಿ ಹುಳಿ ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪಲ್ಲ, ಆ್ಯಕ್ಚುಲಿ ದಂಟು ಅದು. ದಂಟಿನ ಸೊಪ್ಪು ಬರುತ್ತಲ್ಲ ಅದೇ ರೀತಿ ದಂಟು. ಸೊ ಇದಕ್ಕೆ ಮಸಾಲೆಗೆ ಕಾಯಿ, ಖಾರದ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿ ದಂಟು ಏನಿರುತ್ತಲ್ಲ ಅದಕ್ಕೆ ಹಾಕಿ ಬೇಯಿಸೋದಷ್ಟೇ. ಸೊ ಹೊರಗಡೆ ಹೋಗೋದಿತ್ತು, ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾವು ಇವತ್ತು ನಾರ್ಮಲಾಗಿ ಹೋಗ್ತಿದ್ವಲ್ಲ ಟೌನ್ಗೆ, ಅಲ್ಲಿ ಹೋಗ್ತಿಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪಾಪುನ ಇವತ್ತು ಕರ್ಕೊಂಡು ಬಂದಿಲ್ಲ, ನಾವೇ ಹೋಗಿ ಬರೋಣ ಅಂತ ಹೇಳಿ. ಆ್ಯಂಡ್ ಈ ಕೆರೆ ನಾರ್ಮಲಾಗಿ ನಾನು ವ್ಲಾಗ್ಸ್ನಲ್ಲಿ ತೋರಿಸ್ತಾ ಇರ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ವ್ಲಾಗಲ್ಲಿ ಫಸ್ಟ್ ಟೈಮ್ ಈ ಕೆರೆ ತೋರಿಸಿದಾಗ ಪೂರ್ತಿ ಅಂದರೆ ರೈನಿ ಸೀಸನ್ ಅಲ್ವಾ, ಆವಾಗ ನೀರು ಪೂರ್ತಿ ಇರುತ್ತೆ. ಆ್ಯಂಡ್ ಈಗ ಸಮ್ಮರ್ನಲ್ಲಿ ಈ ರೀತಿ ಪೂರ್ತಿ ಖಾಲಿ ಆಗೋಗುತ್ತೆ. ಆ್ಯಂಡ್ ಏನಂದರೆ ಹೊರಗಡೆ ಹೋಗಿದ್ನಲ್ಲ, ಸ್ವಲ್ಪ ಸೀಡ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಏನಂದರೆ ನಾನು ಗಾರ್ಡನಿಂಗ್ ಮಾಡ್ತಿದ್ದೀನಲ್ಲ, ಅದಕ್ಕೆ ನೆಸಸರಿ ಇರೋ ಸೀಡ್ಸ್ ತರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲವೂ ಸಿಗಲಿಲ್ಲ. ಒಂದು ಸ್ವಲ್ಪ ಸಿಕ್ತು, ಅಂದರೆ ಬೀಟ್ರೂಟ್ ಸಿಕ್ತು ಇವತ್ತು. ಆ್ಯಂಡ್ ಹುಳ್ಳಿಕಾಯಿ ಬೀನ್ಸ್ ಬರುತ್ತಲ್ಲ ಅದ್ರ ಬೀಜ ಸಿಕ್ತು. ಆ್ಯಂಡ್ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಹಾಗಲಕಾಯಿ ಬೀಜ ಇಷ್ಟು ಸಿಕ್ತು. ನನಗೆ ಕೆಂಪು ದಂಟು ಜೊತೆಗೆ ಸಬ್ಬಸಿಗೆ ಸೊಪ್ಪು ಒಂದು ಸಿಗಲಿಲ್ಲ. ಬಿಕಾಸ್ ನನಗೆ ಅದು ಕೆಂಪು ದಂಟು ಹಾಕಬೇಕು ಅಂತ ತುಂಬ ಆಸೆ ಇದೆ. ಮುಂಚೆ ಇತ್ತು ನನ್ನ ಹತ್ರ ಸೀಡ್ಸ್, ಅದೆಲ್ಲ ನಾನು ಮುಂಚೆ ಮಾಡ್ತಿದ್ದೆ. ಅವಾಗ ವ್ಲಾಗ್ಸ್ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಆವಾಗಿದ್ವು, ಬಟ್ ಅವೆಲ್ಲ ಅಂದರೆ ಎಕ್ಸ್ಪೈರ್ ಆಗೋಗಿದೆ, ಅದೆಲ್ಲ ಏನೂ ಯೂಸ್ ಇಲ್ಲ ಇವಾಗ. ಸೊ ನಾನು ಸರ್ಚ್ ಮಾಡ್ತಾಯಿದ್ದೀನಿ, ಆಲ್ಮೋಸ್ಟ್ ಒಂದು 2-3 ಅಂಗಡಿಲಿ ಕೇಳಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಸೊ ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತ ಹೇಳಿ ನೋಡಿದ್ದೀನಿ. ಸೊ ಆನ್ಲೈನಲ್ಲಿ ಸಿಗುತ್ತೆ. ಆ್ಯಂಡ್ ಬುಕ್ ಮಾಡಿದ್ದೀನಿ. ನಾನು ಬಂದಾಗ ತೋರಿಸ್ತೀನಿ ಯಾವ ರೀತಿ ಇತ್ತು ಆ್ಯಂಡ್ ತೊಗೊಳ್ಬೋದಾ ಹೇಗೆ ಅಂತ ಹೇಳಿ. ಆ ಗಿಡ ಹಾಕ್ತೀನಲ್ಲ ಅವಾಗ ತೋರಿಸ್ತೀನಿ. ಆ್ಯಂಡ್ ಇವಾಗ ಇಷ್ಟು ತೊಗೊಂಡು ಬಂದೆ. ಇವತ್ತೇನೆಂದರೆ ಫಿಶ್ ಸಾಂಬಾರು ಮಾಡಬೇಕು. ಇದೆಲ್ಲ ಆದಮೇಲೆ ಸೊ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಹಾಗೆ ವ್ಲಾಗ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅವಾಗ ಇಷ್ಟೆಲ್ಲ ತೊಗೊಂಡು ಬಂದೆ. ಇದನ್ನ ಇವಾಗ ಸಂಜೆ ಹೋಗಿಬಿಟ್ಟು ಹಾಕ್ಬಿಟ್ಟು ಬರಬೇಕು. ಆ್ಯಂಡ್ ನಮ್ಮೂರಿನಲ್ಲೆಲ್ಲ ಏನಂದರೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು 15 ಡೇಸಿಂದ. ಏನಂದರೆ ವೀಕ್ಲಿ ಒಂದು 2 ಡೇಸ್ ಏನು ಮಾಡ್ತೀವಿ ಅಂತ ಅಂದರೆ ಫಿಶಿಂಗ್ ಮಾಡ್ತಾರೆ ನಮ್ಮೂರಲ್ಲಿ ಎಲ್ಲರೂ ಮನೆಯಲ್ಲೂ. ಇವಾಗ ನಾನು ಕೆರೆ ತೋರಿಸಿದ್ನಲ್ಲ ಅದೇ ಕೆರೆಯಲ್ಲಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ತೊಗೊಂಡು ಬಂದಿದ್ದರು. ಅಂದರೆ ಮುಂಚೆ ತೊಗೊಂಡು ಬಂದಿದ್ರು, ನಾನು ಅವಾಗೇನು ತೋರಿಸಿರ್ಲಿಲ್ಲ. ಬಟ್ ಇವತ್ತು ಪಾಪು ತುಂಬ ಇಂಟ್ರೆಸ್ಟಿಂದ ನೋಡ್ತಿದ್ದ. ಆ್ಯಂಡ್ ಅವನಿಗೆ ಈ ಥರದ್ದೆಲ್ಲ ಅಂದರೆ ಇಷ್ಟ ನೋಡೋದು. ಆ್ಯಂಡ್ ಒಂದೇ ಜಾಗದಲ್ಲಿ ನಿಂತ್ಬಿಡ್ತಾನೆ ಆ ಥರದ್ದೇನಾದರೂ ಮಾಡ್ತಾಯಿದ್ರೆ, ಚಿಕನ್ ಮಾಡ್ತಾಯಿದ್ರೆ ಅಥವಾ ಈ ರೀತಿ ಏನಾದರೂ ಫಿಶ್ ಏನಾದರೂ ಬಲೆಯಿಂದ ಬಿಡಿಸ್ತಾಯಿದ್ರೆ ಈಗೆಲ್ಲ. ಸೊ ಇದು ಜಿಲೇಬಿ ಮೀನು ಅಂತ ಹೇಳಿಬಿಟ್ಟು ಇವತ್ತು ಫಿಶಿಂಗ್ ಮಾಡ್ಕೊಂಡು ಬಂದಿದ್ದಿದ್ದು. ಇವಾಗ ಇದನ್ನು ಕ್ಲೀನ್ ಮಾಡಿಸ್ಕೊಂಡು ಸಾಂಬಾರು ಮಾಡಬೇಕು. ಆ್ಯಂಡ್ ನಾನು ಮುಂದಿನ ವ್ಲಾಗ್ಗಳಲ್ಲಿ ತೋರಿಸ್ತೀನಿ ಯಾವಾಗಾದರೂ ತೊಗೊಂಡು ಬಂದರೆ. ಆ್ಯಂಡ್ ಪಾಪುನಂತೂ ಆಲ್ಮೋಸ್ಟ್ ಒಂದು 2 to 3 ಅವರ್ಸ್ ಒಂದೇ ಕಡೆ ನಿಲ್ಲಿಸಿದ್ದೆ ಬಕೆಟಲ್ಲಿ ಹಾಕಿಟ್ಟವನ್ನು. ಸೊ ನಾವು ಸಂಜೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಂಜೆವರೆಗೂ ಅಲ್ಲೇ ಇಟ್ಟಿದ್ದೆ. ಸೊ ಅವನೇನೆಂದರೆ ನೋಡ್ಕೊಂಡು ಆರಾಮಾಗಿ ಆಟ ಆಡ್ತಿದ್ದ. ಹೂಗಳ ಮೊಗ್ಗು ಕಿತ್ತಿಟ್ಟಿದ್ದ ದಾಸವಾಳ ಗಿಡದಲ್ಲಿ, ಅಂದರೆ ನಮ್ಮ ಮನೆ ಮುಂದೆನೇ ಇದೆ ಗಿಡ, ಕಿತ್ತಿಟ್ಟಿದ್ದೆ. ಬಟ್ ಮರ್ತೋಗಿದೆ. ಪಾಪು ಏನು ಮಾಡಿದ್ದಾನೆ ಅಂದರೆ ತುಂಬ ಇದು ಎಲ್ಲ ತಗೊಂಡು ಎಸ್ದುಬಿಟ್ಟಿದ್ದಾನೆ. ಸೊ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಿದ್ದೆ. ಇವಾಗ ಮೀನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಮೀನಿನ ಸಾಂಬಾರು ಸ್ಮೆಲ್ ಅಂದರೆ ಹೊಲ್ಸು ಹೊಡಿತಲ್ಲ ಅದಂಗೆ ಬರಬಾರ್ದು ಅಂದರೆ ಅರಿಶಿನ ಪುಡಿ ಮತ್ತು ರಾಗಿ ಹಾಕಿ ಕುಕ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ತೊಳ್ಕೊಳ್ಬೇಕು. ಸೊ ನಾನಿವಾಗ ಇದನ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮತ್ತು ಕಬಾಬ್ ಮಾಡಿದ್ದೀನಿ. ಸೊ ಬೈ ದಟ್ ಏನಂದರೆ ಕಬಾಬ್ ಮಾಡಿದ್ರೆ ಪಾಪು ತಿಂತಾನೆ ಅಂತ ಹೇಳಿ ಮಾಡಿದ್ದೆ. ಆ್ಯಂಡ್ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ತಿನ್ಕೊಂಡ. ಸೊ ನಾನು ಮುಂಚೆ ಫಿಶ್ ಇಷ್ಟಪಡ್ತಿರ್ಲಿಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಅಷ್ಟು ಯಾರೂ ಇಷ್ಟಪಡ್ತಿರಲಿಲ್ಲ, ಆ್ಯಂಡ್ ನಾನು ಕೂಡ ತಿಂತಿರಲಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಹೇಗೆ ಅಂದರೆ ಮುಂಚೆ ಇಲ್ಲೂ ತುಂಬ ಫಿಶ್ ಮಾಡ್ತಿರಲಿಲ್ಲ ನಮ್ಮ ಮನೆಯಲ್ಲಿ, ನಾನು ತಿಂತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟು ತಿಂದಿದ್ದು. ಆ್ಯಂಡ್ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಹೂವು 2 ಕಲರ್ ಬಿಟ್ಟಿದ್ದು, ಅಂದರೆ ಮುಂಚೆ 2 ಗಿಡಗಳಿದ್ವು ನಮ್ಮ ಮನೆ ಮುಂದೆ, ಅದು ಒಂದು ಗಿಡ ಹೋಗಿಬಿಡ್ತು. ಸೊ ಇವತ್ತೇನೆಂದರೆ ಒಂದೇ ಹೂವಲ್ಲಿ 2 ಕಲರ್ ಬಿಟ್ಟಿದೆ. ಉಪ್ಪಿನಕಾಯಿಗೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ. ಎಷ್ಟು ಎಳ್ಳಿಕಾಯಿ ಹಾಕಿದ್ದೆ ಅಂದರೆ ಒಂದು 5 ಎಳ್ಳಿಕಾಯಿ ಹಾಕಿದ್ದೆ. 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಒಂದು 20ರಿಂದ ಒಂದು 30 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿನ. ಆ್ಯಂಡ್ ಏನಂದರೆ ಒಂದು 4-5 ಬೆಳ್ಳುಳ್ಳಿ. ಸೊ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು, ನೀರು ಹಾಕಬಾರ್ದು, ನೀರು ಹಾಕ್ದಂಗೆ ಗ್ರೈಂಡ್ ಮಾಡಿಕೊಂಡು
ನಾವು ಮುಂಚೆನೇ ಏನು ಕಟ್ ಮಾಡಿಟ್ಟಿದ್ವಲ್ಲ 3 ಡೇಸ್ ಮುಂಚೆ ಕಟ್ ಮಾಡಿ ಉಪ್ಪು ಹಾಕಿಟ್ಟಿದ್ನಲ್ಲ ಆ ಎಳ್ಳಿಕಾಯಿ ಜೊತೆ ಮಿಕ್ಸ್ ಮಾಡಿ ಮತ್ತು ಆ ಕಂಟೈನರ್ಗೆ ಹಾಕೊಂಡು 3 ಡೇಸ್ ಬಿಟ್ಟರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಒಂದು ಸಲ ಟೇಸ್ಟ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದಿನ್ನೂ ಸ್ವಲ್ಪ ಕರಗ್ದಂಗೆ ಆದಮೇಲೆ ಇನ್ನೂ ಕೂಡ ಚೆನ್ನಾಗೇ ಬರುತ್ತೆ ಟೇಸ್ಟ್ ಅದು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಹೇಳಿ. ಆ್ಯಂಡ್ ಇವಾಗ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಕಂಟೈನರ್ಗೆ ಹಾಕಿಟ್ಟಿಡಬೇಕು. ಆ್ಯಂಡ್ ಇವತ್ತು ಬೆಳಗ್ಗೆ ಟಿಫನ್ಗೇನು ಮಾಡಿಲ್ಲ. ಬಿಕಾಸ್ ಏನಂದರೆ ನೈಟ್ ಫಿಶ್ ಸಾಂಬಾರು ಮಾಡಿದ್ನಲ್ಲ, ಸೊ ನೈಟ್ ಯಾರೂ ಜಾಸ್ತಿ ಊಟ ಮಾಡಲಿಲ್ಲ ಬಿಕಾಸ್ ಕಬಾಬ್ ಮಾಡಿದ್ದೆ ಅಂತ ಹೇಳಿ. ಆ್ಯಂಡ್ ಇವಾಗ ಎಲ್ಲರೂ ಫಿಶ್ ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ, ಸೊ ಮುದ್ದೆ ಊಟ ಮಾಡಿಕೊಂಡ್ರು. ಆ್ಯಂಡ್ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಕೈ ತೋಟದ ಹತ್ರ ಹೋಗಿ ಸೊಪ್ಪಿದೆ, ಸೊ ಸೊಪ್ಪು ತೊಗೊಂಡು ಬಂದು ಅಡುಗೆ ಮಾಡಬೇಕು. ನಾನು ನಾನ್ ವೆಜ್ ಮಾಡಿದಾಗ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ನಾನ್ ವೆಜ್ ಮಾಡಿದರೆ ಅಥವಾ ನೈಟ್ ನಾನ್ ವೆಜ್ ಮಾಡಿದರೆ ಅವತ್ತಿನ ಬೆಳಗ್ಗೆಗೆ ಸೊಪ್ಪು ಅಥವಾ ನಾನು ಮೊಸರು ಇಲ್ಲ ಮಜ್ಜಿಗೆ ಈ ಥರದನ್ನ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ತೀನಿ. ಬಿಕಾಸ್ ಏನಂದರೆ ಅದು ಹೆವಿ ಆಗಿರುತ್ತಲ್ಲ, ಆ್ಯಂಡ್ ಸೊಪ್ಪು ಇದೆಲ್ಲ ಲೈಟ್ ಫುಡ್ಸ್, ಸೊ ಡೈಜೆಸ್ಟ್ ಆಗುತ್ತೆ ಚೆನ್ನಾಗೆ ಅಂತ ಅಂದ್ಕೊಂಡು ಹೊಟ್ಟೆ ಚೆನ್ನಾಗಿರುತ್ತೆ. ಅಂದರೆ ಏನಾದರೂ ಹೆವಿ ತಿಂದಾಗ ಸ್ವಲ್ಪ ಮೊಸರು ತಿಂದರೆ ಬೇಗ ಹೊಟ್ಟೆ ಶೂ ಆಗುತ್ತೆ, ಸೊ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಅಜ್ಜಿ ಮನೆಯಿಂದ ನಾನು ಸ್ವಲ್ಪ ಬೆಲ್ಲದ ಹಣ್ಣು ತಗೊಂಡು ಬಂದಿದ್ದೆ, ಅಂದರೆ ಬೇಲ್ದ ಹಣ್ಣು. ಅದನ್ನ ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿದ್ದೀನಿ. ನಾನು ಯಾವಾಗ ಜ್ಯೂಸ್ ಕುಡಿತೀನಿ ಅಂದರೆ ಬೆಳಿಗ್ಗೆನೇ ಮಾಡಿಟ್ಟಿರ್ತೀನಿ. ಪಾಪು ಮಲಗಿದ್ದಾಗ ಈ ರೀತಿ ಜ್ಯೂಸ್ ಅಥವಾ ಟೀನ ನಾನು ರೆಸ್ಟಿಂಗ್ ಟೈಮ್ ಅವ್ನು ಮಲಗಿದ್ದಾಗ ಅಥವಾ ಕೆಲಸ ಮಾಡಿ ಫಸ್ಟ್ ಕೆಲಸ ಮುಗಿಸಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ತೀನಿ. ಸೊ ಕೂತಿದ್ದೆ ಸುಮ್ಮನೆ. ಆ್ಯಂಡ್ ಸಂಜೆ ಅಜ್ಜಿ ಮನೆ ಹತ್ರ ಹೋಗ್ಬರೋಣ ಅಂತ ಹೋಗಿದ್ವಿ. ಸೊ ಅಜ್ಜಿ ಮನೆ ಇರೋದು ತೋಟದಲ್ಲಿ. ಆ್ಯಂಡ್ ನಾನು ಪಾಪು ಇಬ್ಬರು ಹೋಗಿದ್ವಿ. ಎತ್ಕೊಳ್ತೀನಿ ಅಂದರೆ ಬರ್ತಿರಲಿಲ್ಲ. ಆ್ಯಂಡ್ ಈ ರೀತಿ ನೆಡ್ಕೊಂಡು ನನ್ನ ಡ್ರೆಸ್ ಹಿಡ್ಕೊಂಡು ಓಡಾಡ್ಕೊಂಡು ಬರ್ತಾ ಇರ್ತಾನೆ. ಸೊ ಒಂಥರ ಖುಷಿ ಅನಿಸುತ್ತೆ ಅವ್ನು ಯಾವಾಗಲೂ ನನ್ನಂಗೆ ಬಟ್ಟೆ ಹಿಡ್ಕೊಂಡು ಓಡಾಡೋದು, ಎತ್ಕೊ ಅನ್ನೋದು. ಬಟ್ ಒಂದೊಂದು ಸಲ ಎಷ್ಟು ಹಿಂಸೆ ಕೊಡ್ತಾನೆ ಅನಿಸುತ್ತೆ. ಅವ್ನು ಒಂದೊಂದು ಸಲ ಖುಷಿ ಆಗುತ್ತೆ. ಇವಾಗ ನೋಡಿ ಹಿಂದೆಲೇ ಓಡಿ ಬರ್ತಾ ಇರ್ತಾನೆ, ಕೈ ಹಿಡ್ಕೊತಾನೆ, ಬಟ್ಟೆ ಹಿಡ್ಕೊತಾನೆ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ. ಆ್ಯಂಡ್ ಎತ್ಕೊಳಕ್ಕೆ ಹೋದರೆ ಬರೋದಿಲ್ಲ, ಬಿಕಾಸ್ ಹೊಸ್ದಾಗಿದೆ ಅಲ್ಲ ಜಾಗ, ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಸೊ ಅಜ್ಜಿ ಮನೆ ಹತ್ರ ಹೋಗಿದ್ವಲ್ಲ, ಸ್ವಲ್ಪ ಗಿಡಗಳನ್ನೂ ಕೂಡ ತೊಗೊಂಡು ಬಂದೆ. ಏನು ಗಿಡ ಅಂದರೆ ನಂಜುಮೆಟ್ಲು ಅಂತ ಬರುತ್ತಲ್ಲ, ಸೊ ಅದ್ರದ್ದೊಂದು ಕಟಿಂಗ್ಸ್ ತಂದಿದ್ದೀನಿ ಹಾಕೋಣ ಅಂತ ಹೇಳಿ. ಆ್ಯಂಡ್ ಅಜ್ಜಿ ನನಗಿಷ್ಟ ಅಂತ ಹೇಳಿ ಬೇಲ್ದಂಡು ತಂದು ಕೊಟ್ಟಿದ್ರ ಮನೆಗೆ ತೊಗೊಂಡು ಹೋಗು ಅಂತ. ಸೊ ಅದನ್ನು ತಗೊಂಡು ಆ್ಯಂಡ್ ಪಾಯ ಬಿಟ್ಟಿತ್ತು ಅಜ್ಜಿ ಗಿಡದಲ್ಲಿ. ಸೊ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ ಇರ್ತವೆ. ಆ್ಯಂಡ್ ಅದನ್ನು ಕೂಡ ತೊಗೊಂಡು ಬಂದೆ. ಏನಂದರೆ ಅಜ್ಜಿ ತುಂಬ ಇಷ್ಟಪಡ್ತಾರೆ. ಅಂದರೆ ಒಂದೊಂದು ಸಲ ಏನಂದರೆ ನಾನು ಅಮ್ಮಂಗಿಂತ ಅಜ್ಜಿನೇ ಜಾಸ್ತಿ ಇಷ್ಟಪಡ್ತೀನಿ ನಾನು, ಆ ಥರ ಅಜ್ಜಿ ನನಗೆ. ಮುಂಚೆಯಿಂದನೂ ಅಷ್ಟೇ, ಚಿಕ್ಕವಳಿದ್ದಾಗಿಂದನೂ ಅಂದರೆ ನನಗೆ ಅಜ್ಜಿ ಅಂದರೆ ಏನೋ ಒಂಥರ ಎಮೋಷನ್ ನನಗೆ. ಸೊ ಅಜ್ಜಿಗೂ ಅಷ್ಟೇ ಅಷ್ಟು ಇಷ್ಟಪಡ್ತಾರೆ ನನ್ನ. ಸೊ ನನಗೇನು ಇಷ್ಟ ನಾನು ಹೇಳೋದಕ್ಕೆ ಮುಂಚೆ ಅವರೇ ಎಲ್ಲ ಮಾಡಿರ್ತಾರೆ ಆ ಥರ. ಆ್ಯಂಡ್ ತೋಟಕ್ಕೆ ಹೋಗಿದ್ದೆ, ಕೈ ತೋಟಕ್ಕೆ. ಅಲ್ಲಿ ಸ್ವಲ್ಪ ಗೋರಿಕಾಯಿ ಮತ್ತು ಬೆಂಡೆಕಾಯಿ ಸಿಕ್ಕಿದ್ವು, ಅದನ್ನೆಲ್ಲ ತೊಗೊಂಡು ಬಂದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಎರಡೆರಡೇ ಬಿಡ್ತಾಯಿದ್ದೀನಿ, ಗಿಡ ಚಿಕ್ಕದಲ್ವಾ. ಸೊ ಒಂದು ಕಂಟೈನರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಆ್ಯಂಡ್ ಒಟ್ಟಿಗೆ ಒಂದಿನ ಸಾಂಬಾರು ಮಾಡೋದು ಅಂತ ಹೇಳಿ. ಸೊ ಇವಾಗಷ್ಟೇ ಮಳೆ ಬಂದು ಹೋಯಿತು. ಆ್ಯಂಡ್ ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್. ಬದನೇಕಾಯಿ ಎಣ್ಗಾಯಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕಟ್ ಮಾಡಿಟ್ಟಿದ್ದೀನಿ. ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಕಟ್ ಮಾಡಿರೋ ಬದನೇಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಅಂದರೆ ನಮ್ಮ ಕಡೆ ಎಣ್ಗಾಯಿ ಹೇಗೆ ಮಾಡ್ತೀವಿ ಅಂತ ಅಂದರೆ, ಒಂದು ಜಾರ್ಗೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಗ್ರೈಂಡ್ ಮಾಡಿ ಅದಕ್ಕೆ ಎಣ್ಗಾಯಿ ಏನು ಫ್ರೈ ಮಾಡಿರ್ತೀವಲ್ಲ ಬದನೇಕಾಯಿನ ಅದರೊಳಗೆ ಹಾಕ್ತೀವಿ. ಅದಕ್ಕೆ ಹಾಕಿದ್ದಾದಮೇಲೆ ಸ್ವಲ್ಪ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಹಾಕಿ, ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತೀವಿ. ಬಟ್ ಕಡಲೆ ಬೀಜ ಹಾಕಿ ಮಾಡ್ತಾರಲ್ಲ, ಆ ಪ್ರೊಸೀಜರ್ನಲ್ಲಿ ಮಾಡಲ್ಲ ನಮ್ಮ ಕಡೆಯಲ್ಲಿ. ಇದೇ ರೀತಿ ಚಿಕನ್ ಸಾಂಬಾರು ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟೆ ಮೀಡಿಯಮ್ ಫ್ಲೇಮ್ನಲ್ಲಿ ರೆಡಿ ಆಗುತ್ತದು. ಅದು ರೆಡಿ ಆಗೋಷ್ಟರಲ್ಲಿ ಪಪ್ಪಾಯ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಖಾಲಿ ಹೊಟ್ಟೆನಲ್ಲೇ ತಿನ್ಬೇಕು ಪಪ್ಪಾಯ. ಅದರಿಂದ ನಾನು ಬೆಳಗ್ಗೆನೇ ಫಸ್ಟ್ ಮಾಡೋ ಕೆಲಸನೇ ಅದು, ಕಾಫಿ ಇದೆಲ್ಲ ರೆಡಿ ಮಾಡೋಕ್ಕೆ ಮುಂಚೆನೇ ಪಪ್ಪಾಯ ಕಟ್ ಮಾಡಿಬಿಡ್ತೀನಿ. ಸೊ ಇನ್ನೂ ಪಾಪು ಎದ್ದಿರಲಿಲ್ಲ, ಅವ್ನು ಎದ್ದೇಳೋಷ್ಟ್ರಲ್ಲಿ ಕಟ್ ಮಾಡಿದ್ರೆ ಅವನು ಕೂಡ ತಿಂತಾನೆ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ಒಂದು ನಮ್ಮ ತೋಟದಿಂದ ತಂದಿದ್ದಿತ್ತು ಆ್ಯಂಡ್ ಒಂದು ಅಜ್ಜಿ ತೋಟದಿಂದ ತಂದಿದ್ದು. ಸೊ ಇದು ಪೂರ್ತಿ ನಾನು ಇವಾಗ ಕಟ್ ಮಾಡ್ತಾ ಇರೋದು ಅಜ್ಜಿ ತೋಟದಿಂದ ತಂದಿದ್ದು. ಬಿಕಾಸ್ ತುಂಬ ಸ್ವೀಟ್ ಇರುತ್ತೆ. ನಾನು ಈ ಸಲ ಈ ಬೀಜಗಳನ್ನೆಲ್ಲ ಎತ್ತಿಟ್ಟು ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಅದು ಅಷ್ಟಾಗಿ ಬರೋದಿಲ್ಲ. ಸೊ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಒಂದು ಏನಂದರೆ ಒಂದು 80% ಅಷ್ಟು ಹಣ್ಣು ನಾನು ಒಬ್ಬಳೇ ತಿಂದ್ಕೊಂಡೆ ಒಂದು ಹಣ್ಣಲ್ಲಿ. ಆ್ಯಂಡ್ ಇನ್ನೊಂದನ್ನು ಎಲ್ರಿಗೂ ಕೊಟ್ಟೆ. ಪಾಪು ಕೂಡ ಒಂದು 2-3 ಪೀಸ್ ತಿಂತಾನೆ, ಅವನಿಗೂ ಕೂಡ ತುಂಬ ಇಷ್ಟ. ಆಮೇಲೆ ಸಂಜೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಕೈ ತೋಟದ ಹತ್ರ ಕರ್ಕೊಂಡು ಬಂದಿದ್ದೀನಿ ಅವನ್ನ. ಮುಂಚೆ ಏನಂದರೆ ತುಂಬ ಸ್ಪೇಸ್ ಇತ್ತಿಲ್ಲಿ ನಾನೇನಾದರೂ ಹಾಕ್ಕೊಳ್ಳೋಕ್ಕೆ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ, ನಮ್ಮ ಟ್ರ್ಯಾಕ್ಟರ್ ಇದೆ ಅಲ್ಲ,
ಸೊ ಅದನ್ನು ನಿಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ಶೆಡ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಆಲ್ಮೋಸ್ಟ್ ಒಂದು ಅರ್ಧ ಜಾಗ ಹೋಗ್ಬಿಟ್ಟಿದೆ. ಅರ್ಧ ಜಾಗ ಶೆಡ್ ಮಾಡಿದರೆ ಆ್ಯಂಡ್ ಅರ್ಧ ಜಾಗ ಅದನ್ನ ತೋಟದ ಹತ್ರ ತಗೊಂಡೋಗೋಕ್ಕೆ ರೋಡ್ ಥರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಮಿಕ್ಕಿದ್ದಕ್ಕೆ ಅದರದ್ದು ಏನಂದರೆ ನೇಗಿಲಿದೆಲ್ಲ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದಾರೆ. ನನಗೆ ಸ್ವಲ್ಪ ಸ್ಪೇಸ್ ಮಿಕ್ಕಿದೆ ಅಷ್ಟೇ ಇವಾಗ. ಅದರಿಂದ ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನಂದರೆ ತೋಟದಲ್ಲೆಲ್ಲನೂ. ಸೊ ನಾನು ಎಣ್ಗಾಯಿ ತೋರಿಸಿದ್ನಲ್ಲ ಆಗಲೇ, ಅದು ರೆಡಿ ಆಗಿತ್ತು ಆ್ಯಂಡ್ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡೆ. ಸೊ ಇನ್ನೂ ಒಂದು ಸಲ ಜ್ಯೂಸ್ ಮಾಡಿದ್ದೀನಿ. ನಾನು ಡೈಲಿ ಕೂಡ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಜ್ಯೂಸ್ ಮಾಡಿ ಎತ್ತಿಡ್ತೀನಿ. ಸೊ ಎಲ್ಲರೂ ಮಧ್ಯಾಹ್ನ ತುಂಬ ಬಿಸಿಲಿರುತ್ತಲ್ಲ ಕುಡಿತಾರೆ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಫಾರ್ ವಾಚಿಂಗ್.